ಭಾರತದಲ್ಲಿ ಸ್ಟ್ರೋಕ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇವೆ. ಅಲ್ಲದೆ ಇದು ಗಂಭೀರ ಆರೋಗ್ಯ ಸಮಸ್ಯೆಯಾಗಿ ಮಾರ್ಪಟ್ಟಿದೆ. ವಿಶೇಷವಾಗಿ ವಯಸ್ಸಾದವರಲ್ಲಿ ಇದರ ಅಪಾಯ ಹೆಚ್ಚು. ಸ್ಟ್ರೋಕ್ ಆಗೋಕೆ ಮೊದಲು ರೋಗಿಯಲ್ಲಿ ಕೆಲವು ಲಕ್ಷಣಗಳು ಕಾಣಿಸಿಕೊಳ್ಳುತ್ತೆ. ಅವುಗಳನ್ನು ತಿಳಿದ್ರೆ ರೋಗಿಯನ್ನ ಉಳಿಸೋ ಸಾಧ್ಯತೆ ಇದೆ. ಅಂತಹ ರೋಗ ಲಕ್ಷಣಗಳ ಕುರಿತು ಮಾಹಿತಿ ಇಲ್ಲಿದೆ. ಸ್ಟ್ರೋಕ್ ಮುನ್ನ ಈ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವಂತೆ. ಇವು ಪಾರ್ಶ್ವವಾಯು ಮುನ್ಸೂಚನೆ, ಇಗ್ನೋರ್ ಮಾಡಲೇಬೇಡಿ. ಭಾರತದಲ್ಲಿ ಸ್ಟ್ರೋಕ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಅಲ್ಲದೆ ಇದು ಗಂಭೀರ ಆರೋಗ್ಯ ಸಮಸ್ಯೆಯಾಗಿ ಮಾರ್ಪಟ್ಟಿದೆ. ವಿಶೇಷವಾಗಿ ವಯಸ್ಸಾದವರಲ್ಲಿ ಇದರ ಅಪಾಯ ಹೆಚ್ಚು. ಸ್ಟ್ರೋಕ್ ಆಗೋ ಮೊದಲು ರೋಗಿಯಲ್ಲಿ ಕೆಲವು ಲಕ್ಷಣಗಳು ಕಾಣಿಸಿಕೊಳ್ತವಂತೆ. ಅವುಗಳನ್ನು ತಿಳಿದ್ರೆ ರೋಗಿಯನ್ನ ಉಳಿಸೋ ಸಾಧ್ಯತೆ ಇದೆ. ಭಾರತದಲ್ಲಿ ಸಾವು ಮತ್ತು ಅಂಗವೈಕಲ್ಯಕ್ಕೆ ಪ್ರಮುಖ ಕಾರಣಗಳಲ್ಲಿ ಸ್ಟ್ರೋಕ್ ಕೂಡ ಒಂದಾಗಿದೆ. ವರ್ಷದಲ್ಲಿ ಬರೋಬ್ಬರಿ 18 ಲಕ್ಷಕ್ಕೂ ಹೆಚ್ಚು ಜನರು ಪಾರ್ಶ್ವವಾಯುವಿನಿಂದ ಬಳಲುತ್ತಿದ್ದಾರೆ. ಭಾರತದಲ್ಲಿ ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಪ್ರಕರಣಗಳು ಹೆಚ್ಚುತ್ತಿವೆ. ಅದರಲ್ಲೂ ವಯಸ್ಸಾದವರಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ. ರಕ್ತ ಹೆಪ್ಪುಗಟ್ಟುವಿಕೆ ಅಥವಾ ರಕ್ತಸ್ರಾವದಿಂದಾಗಿ ಮೆದುಳಿಗೆ ರಕ್ತ ಪೂರೈಕೆ ಅಡ್ಡಿಯಾಗುವ ಸ್ಥಿತಿಯನ್ನ ಸ್ಟ್ರೋಕ್ ಎನ್ನಲಾಗುತ್ತೆ. ಇದು ಮೆದುಳಿನ ಹಾನಿಗೂ ಕಾರಣವಾಗುತ್ತೆ. ಸ್ಟ್ರೋಕ್ನಲ್ಲಿ ಮುಖ್ಯವಾಗಿ 2 ವಿಧಗಳಿವೆ: ಇಸ್ಕಿಮಿಕ್ ಸ್ಟ್ರೋಕ್ ಮತ್ತು ಹೆಮರಾಜಿಕ್ ಸ್ಟ್ರೋಕ್. ಮೆದುಳಿಗೆ ರಕ್ತವನ್ನು ಸಾಗಿಸುವ ಅಪಧಮನಿಯಲ್ಲಿನ ತಡೆಯಿಂದ ಇಸ್ಕಿಮಿಕ್ ಸ್ಟ್ರೋಕ್ ಉಂಟಾಗುತ್ತೆ. ಆದರೆ ಹೆಮರಾಜಿಕ್ ಸ್ಟ್ರೋಕ್ ಉಂಟಾದ ಸಂದರ್ಭದಲ್ಲಿ ಮೆದುಳಿನ ಕೆಲವು ಸ್ಥಳಗಳಲ್ಲಿ ರಕ್ತಸ್ರಾವವಾಗುತ್ತೆ. ಪಾರ್ಶ್ವವಾಯುವಿನ ಮಾರಣಾಂತಿಕ ಪರಿಣಾಮಗಳಿಂದಾಗಿ ವ್ಯಕ್ತಿಯ ದೈಹಿಕ ಸಾಮರ್ಥ್ಯ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಇದು ಅಂಗವೈಕಲ್ಯ ಅಥವಾ ಸಾವಿಗೆ ಕಾರಣವಾಗಬಹುದು. ಇನ್ನು ಈ ಪಾರ್ಶ್ವವಾಯು ರೋಗದ ಒಂದಿಷ್ಟು ಲಕ್ಷಣಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಸ್ಟ್ರೋಕ್ ದಾಳಿಯ ಮೊದಲು ರೋಗಿಗಳಲ್ಲಿ ಕೆಲವು ರೋಗ ಲಕ್ಷಣಗಳು ಕಾಣಿಸಿಕೊಳ್ಳಲು ಆರಂಭವಾಗುತ್ತೆ. ಅವುಗಳ ಬಗ್ಗೆ ಗಮನ ಹರಿಸೋದು ಮುಖ್ಯ. ಒಬ್ಬರ ಜೀವವನ್ನು ಉಳಿಸುವ ಮೊದಲ ಹೆಜ್ಜೆ ಎಂದರೆ ಪಾರ್ಶ್ವವಾಯುವಿನ ಚಿಹ್ನೆಗಳು ಮತ್ತು ರೋಗ ಲಕ್ಷಣಗಳನ್ನು ಗುರುತಿಸೋದು. ಹಾಗಿದ್ರೆ ಯಾವೆಲ್ಲ ರೋಗ ಲಕ್ಷಣಗಳು ಕಾಣಿಸಿಕೊಳ್ತವೆ ನೋಡೋಣ. ತಲೆನೋವು. ಅಸಾಮಾನ್ಯ ಮತ್ತು ತೀವ್ರವಾದ ತಲೆನೋವು ಪಾರ್ಶ್ವವಾಯುವಿನ ಪ್ರಮುಖ ಚಿಹ್ನೆ ಆಗಿರಬಹುದು. ಹಲವಾರು ದಿನಗಳವರೆಗೆ ನಿರಂತರ ತಲೆನೋವು ಕಾಣಿಸಿಕೊಂಡ್ರೆ ಅದನ್ನು ನಿರ್ಲಕ್ಷಿಸಬಾರದು. ಈ ನೋವು ಕೆಲವು ಕಾರಣಗಳಿಗಾಗಿ ಸಂಭವಿಸುತ್ತೆ. ರೋಗಿಯು ತಲೆನೋವಿನ ಜೊತೆಗೆ ವಾಂತಿ, ತಲೆ ತಿರುಗುವಿಕೆ, ತಲೆನೋವಿನ ಜೊತೆಗೆ ಪ್ರಜ್ಞೆ ಕಳೆದುಕೊಳ್ಳುವಂತಹ ಇತರ ರೋಗ ಲಕ್ಷಣಗಳನ್ನು ಸಹ ಅನುಭವಿಸಬಹುದು. ಇನ್ನು ದೃಷ್ಟಿ ಸಮಸ್ಯೆಗಳು. ದೃಷ್ಟಿ ಕಡಿಮೆಯಾಗೋದು ಅಥವಾ ಮಸುಕಾಗಿ ಕಾಣೋದು ಇವೆಲ್ಲ ಸ್ಟ್ರೋಕ್ನ ಒಂದು ಲಕ್ಷಣವೇ ಆಗಿದೆ. ಸ್ಟ್ರೋಕ್ನಿಂದಾಗಿ ಮೆದುಳಿಗೆ ರಕ್ತ ಪೂರೈಕೆಯಲ್ಲಿ ಅಡಚಣೆ ಉಂಟಾಗುತ್ತೆ. ಇದು ದೃಷ್ಟಿ ಸಮಸ್ಯೆಗಳಿಗೆ ಕಾರಣವಾಗಬಹುದು. ನಿಮಗೂ ಸ್ಟ್ರೋಕ್ ಉಂಟಾಗೋ ಸಾಧ್ಯತೆ ಇದ್ರೆ ಸಡನ್ ಆಗಿ ಕಣ್ಣು ಮಂಜಾಗೋದು ಅಥವಾ ಬರೀ ಕತ್ತಲು ತುಂಬಿದ ಅನುಭವ ಇವೆಲ್ಲವೂ ಕಾಣಿಸಿಕೊಳ್ಳುತ್ತೆ. ಮುಂದುವರೆದು ತೋಳುಗಳು ಅಥವಾ ಕಾಲುಗಳೆರಡರಲ್ಲೂ ವೀಕ್ ಆದ ಅನುಭವ ಆಗುತ್ತೆ. ರೋಗಿಯು ಒಂದು ತೋಳಿನಲ್ಲಿ ಮರಗಟ್ಟಿದಂತಹ ಅನುಭವ ಉಂಟಾಗೋದನ್ನ ಕಾಣಬಹುದು. ಅಥವಾ ಅವರ ಒಂದು ಕೈ ಇನ್ನೊಂದು ಕೈಗಿಂತ ದುರ್ಬಲವಾಗಬಹುದು. ಕೆಲವು ಜನರು ತಮ್ಮ ಕೈಗಳನ್ನು ಎತ್ತುವಾಗ ತೊಂದರೆ ಅನುಭವಿಸಬಹುದು. ಇನ್ನು ಪಾರ್ಶ್ವವಾಯುವಿನಿಂದ ಬಳಲ್ತಾ ಇರೋ ವ್ಯಕ್ತಿಯು ಹೆಚ್ಚು ಗೊಂದಲಕ್ಕೊಳಗಾಗ್ತಾರೆ. ಅಸ್ಪಷ್ಟ ಪದಗಳನ್ನು ಮಾತನಾಡಬಹುದು. ವ್ಯಕ್ತಿ ತಮ್ಮ ಭಾಷೆಯನ್ನ ಸರಿಯಾಗಿ ಮಾತನಾಡಲು ಅಥವಾ ಅರ್ಥ ಮಾಡಿಕೊಳ್ಳಲು ಕಷ್ಟವಾಗಬಹುದು. ನೀವು ಅಂತಹ ಭಾಷೆಗೆ ಸಂಬಂಧಿಸಿದ ಸಮಸ್ಯೆಯನ್ನು ಅನುಭವಿಸಿದ್ರೆ ತಕ್ಷಣ ವೈದ್ಯರನ್ನ ಭೇಟಿ ಮಾಡಬೇಕು. ಇದರಿಂದ ಸರಿಯಾದ ಸಮಯದಲ್ಲಿ ಸರಿಯಾದ ಚಿಕಿತ್ಸೆಯನ್ನ ಮಾಡಬಹುದು. ಇನ್ನು ನಡೆಯೋದಕ್ಕೂ ತೊಂದರೆ ಉಂಟಾಗಬಹುದು. ಸ್ಟ್ರೋಕ್ನಿಂದಾಗಿ ಮೆದುಳಿನ ಒಂದು ಭಾಗ ಸಂಪೂರ್ಣವಾಗಿ ಅಥವಾ ಭಾಗಶಃ ಪರಿಣಾಮ ಬೀರಬಹುದು. ಇದು ವ್ಯಕ್ತಿಯ ಸಮತೋಲನ ಹಾಗೆಯೇ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಇದರಿಂದಾಗಿ ವ್ಯಕ್ತಿಯು ನಡೆಯಲು ಸಾಧ್ಯವಾಗದಿರತಕ್ಕಂಥ ಪರಿಸ್ಥಿತಿ ಉಂಟಾಗಬಹುದು. ಇವೆಲ್ಲವೂ ಕೂಡ ಸ್ಟ್ರೋಕ್ಗಿಂತ ಮೊದಲೇ ಸಂಭವಿಸಬಹುದಾದ ಒಂದಿಷ್ಟು ಮುನ್ಸೂಚನೆಗಳಾಗಿವೆ. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.